ಈ ವಿಡಿಯೋದಲ್ಲಿ 3 ವಿಷಯದ ಬಗ್ಗೆ ಮಾತಾಡ್ತೀನಿ. ಮೂವಿ ನೋಡಿಲ್ದಿರೋರಿಗೆ ಚಿಕ್ಕದಾಗಿ ಸ್ಪಾಯ್ಲರ್ಲೆಸ್ ರಿವ್ಯೂ ಕೊಡ್ತೀನಿ. ಮೂವಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಮೂವಿ ಆಲ್ರೆಡಿ ನೋಡಿರೋರಿಗೆ ಮಿಕ್ಕಿದ್ದು ಪೂರ್ತಿ ವಿಡಿಯೋ. ಒಡಿಶಿಯಸ್ ಕ್ಯಾರೆಕ್ಟರ್ ಮತ್ತು ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ, ಅವರು ಬುಕ್ಕಲ್ಲಿರೋ ಥರನೇ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಬಟ್ ನೋಲನ್ ಅವರು ಅವರದೇ ಆದ ಒಂದು ಫ್ಲೇವರ್ ಆ್ಯಡ್ ಮಾಡಿದ್ದಾರೆ. ಅದು ಆ್ಯಡ್ ಮಾಡಿರೋ ಕಾರಣ ಬೇರೆ ವರ್ಷನ್ಸ್ಗಿಂತ ಎಷ್ಟೊಂದು ಗ್ರೌಂಡೆಡ್, ರಿಯಲ್ ಆ್ಯಂಡ್ ಮೋರ್ ಡಾರ್ಕ್ ಆಗಿ ಕಾಣಿಸುತ್ತೆ ಇದು. ಸೊ ಆ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಹೇಗಿದೆ ಬುಕ್ ವರ್ಷನ್ಸ್ಗೂ ಮತ್ತು ಮೂವಿ ವರ್ಷನ್ಸ್ಗೂ ಅಂತ ಡೀಟೇಲಾಗಿ ಹೇಳ್ತೀನಿ. ಮತ್ತು ನೋಲನ್ ಅಣ್ಣ ಹೇಗೆ ಆನ್ಲೈನ್ ಟ್ರೋಲ್ಸ್ನ ಮಟ್ಟ ಹಾಕಿದ್ರು ಅಂತ ಕೂಡ ಮಾತಾಡ್ತೀನಿ. ಮೂವಿ ನೋಡಿರೋರು ಡೈರೆಕ್ಟಾಗಿ ಸ್ಪಾಯ್ಲರ್ಲೆಸ್ ಟೈಮ್ ಸ್ಟ್ಯಾಂಪ್ನ ಸ್ಕಿಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದೀರಾ ಅಂದರೆ ಸ್ವಲ್ಪ ಫಾರ್ವರ್ಡು ಮಾಡಿಬಿಡಿ, ಬಟ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಷ್ಟೇ. ಸೊ ಮೂವಿ ನೋಡಿಲ್ದಿರೋರಿಗೆ, ಸೊ ಫಸ್ಟ್ ಈ ಮೂವಿ ನೀವು ಕ್ರಿಸ್ಟೋಫರ್ ನೋಲನ್ ಫ್ಯಾನ್ ಆಗಿಲ್ಲದೇ ಇರಿ. ಈ ಮೂವಿ ನಿಮಗೆ ಜಾಸ್ತಿ ಗ್ರೀಫ್ ಮತ್ತು ಲಾಸ್ ಫೀಲ್ ಮಾಡಿಸೋಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಫೀಲ್ ಮಾಡಿಸುತ್ತೆ. ಎಲ್ಲೂ ಹಾಫ್ ಬೇಕ್ ಥರ ಫೀಲ್ ಆಗಲ್ಲ. ಬಟ್ ನನಗೆ ಒಂದು ಕಂಪ್ಲೇಂಟ್ ಏನಂದರೆ, ಕೆಲವು ಕಡೆ ಸ್ಕ್ರೀನ್ ಪ್ಲೇ ಹಾಲ್ಟ್ ಆಗಲ್ಲ. ತುಂಬ ಬೇಗ ಒಂದು ಈವೆಂಟ್ ಆದಮೇಲೆ ಇನ್ನೊಂದಕ್ಕೆ ಜಂಪ್ ಆಯ್ತಿದ್ದಾರೆ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಇದು ಮೋಸ್ಟ್ಲಿ ಮೂವಿಯ ಫಸ್ಟ್ ಆ್ಯಕ್ಟಲ್ಲಿ ನನಗೆ ಫೀಲ್ ಆಗಿದ್ದು. ಓವರಾಲ್ ಮೂವಿಲಿ ನನಗೆ ಈ ಪಾರ್ಟ್ ಸ್ವಲ್ಪ ನೆಗೆಟಿವ್ ಅಂತ ಫೀಲ್ ಆಯಿತು. ಎಸ್ಪೆಷಲಿ 300 ವ್ಯೂಸ್ ಮೇಲೆ ಬಂದಿರೋ ವಿಡಿಯೋ ಮಾಡೋಕ್ಕೆ ಪೂರ್ತಿ ಬುಕ್ ಓದಿದ್ದೀನಲ್ಲ ಅಂಥವನಿಗೆ, ಆರಲ್ಸ್ ಇನ್ ಶಾರ್ಟ್ ಬುಕ್ ಓದಿರೋನಿಗೆ ಅಂತಲೂ ಹೇಳ್ಬೋದು, ಎಷ್ಟೊಂದು ಪಾರ್ಟ್ಗೆ ತುಂಬ ಟೈಮ್ ಕೊಟ್ಟಿಲ್ಲ ಅಂತ ಫೀಲ್ ಆಯಿತು. ಆರಲ್ಸ್ ಸ್ಕಿಪ್ ಮಾಡಿದ್ದಾರೆ ಅಂತ ಕೂಡ ಅನ್ನಿಸ್ತು. ಸ್ಕಿಪ್ ಮಾಡಿದರೂ ಕೂಡ ಸ್ಕಿಪ್ ಆಗಿರೋ ಎಲಿಮೆಂಟ್ಸ್ನ ಇರೋ ಎಲಿಮೆಂಟ್ಸ್ ಜೊತೆ ಇಂಟಿಗ್ರೇಟ್ ಮಾಡಿದ್ದಾರೆ. ಈವನ್ ಬುಕ್ ಓದಿಲ್ಲ ಅಂದರೂ ಕೂಡ ಕೆಲವು ಎಲಿಮೆಂಟ್ಸ್ ನಿಮಗೆ ರಸ್ಟ್ ಅನಿಸೋ ಥರ ಫೀಲ್ ಆಗ್ಬೋದು. ಆ್ಯಂಡ್ ಎಸ್ಪೆಷಲಿ ನನಗೆ ಅದು 2 ಮೂಮೆಂಟ್ಸಲ್ಲಿ ಫೀಲ್ ಆಯಿತು. ಅದು ಬಿಟ್ಟರೆ ಬೇರೆ ಕಡೆ ಸ್ಕ್ರೀನ್ ಪ್ಲೇ ತುಂಬ ಟೈಟ್ ಆಗಿದೆ. ಆ್ಯಂಡ್ ನೀವು ಕ್ರಿಸ್ಟೋಫರ್ ನೋಲನ್ ಪ್ರೀವಿಯಸ್ ಮೂವಿ ನೋಡಿದ್ದೀರಾ ಅಂದರೆ ಇಂಟರ್ಸ್ಟೆಲ್ಲರ್ ಬಿಟ್ಟರೆ ಇದು ನೆಕ್ಸ್ಟ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ಎಮೋಷ್ನಲ್ ಕನೆಕ್ಷನ್ಸ್ ನನ್ನ ಪ್ರಕಾರ. ಬಟ್ ಇನ್ ಟರ್ಮ್ಸ್ ಆಫ್ ಕ್ರಿಸ್ಟೋಫರ್ ನೋಲನ್ ಮೂವೀಸ್ ಇದು ಬೆಸ್ಟ್ ಆಫ್ ನೋಲನ್ ಅಲ್ಲ, ಆರಲ್ಸ್ ನಿಯರ್ ಟು ಹಿಸ್ ಬೆಸ್ಟ್ ಕೂಡ ಅಲ್ಲ. ಬಟ್ 10 on 10 ಮೂವೀಸ್ ಮಧ್ಯೆ ಇದು 9 out of 10 ಅಂತ ಹೇಳ್ತಿರೋದು. ಸೊ ಕಲ್ಟ್ ಕ್ಲಾಸಿಕ್ ಜೊತೆ ಕಂಪೇರ್ ಮಾಡ್ತಿರೋದು, ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಎಸ್ಪೆಷಲಿ ಕ್ಯಾಸ್ಟಿಂಗ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಇಂಟರ್ನೆಟಲ್ಲಿ ಏನು ಬ್ಲ್ಯಾಕ್, ಬ್ಲೂ, LGBTQ ಅಂತ ಏನೇನು ಹೇಳ್ತಿದ್ರಲ್ಲ, ಮೂವಿಲಿ ನಿಮಗೆ ಅದು ಏನೂ ಅನಿಸೋಲ್ಲ. ಕಾನ್ಷಿಯಸ್ಲಿ ಅನಿಸಿದ್ರು ಕೂಡ ಇಗ್ನೋರ್ ಮಾಡೋ ಲೆವೆಲ್ಗೆ ಇದೆ. ಸೊ ನನ್ನ ಪ್ರಕಾರ ಅದು ಪ್ರಾಬ್ಲಮ್ ಆಗಿರಬಾರ್ದು. ವಿಜುವಲಿ ಹೆವಿ ಇದೆ. ಸೊ ಐಮ್ಯಾಕ್ಸ್ ಆದರೆ ಲೇಟ್ ಆದರೂ ಪರವಾಗಿಲ್ಲ, ಐಮ್ಯಾಕ್ಸ್ಗೆ ಟ್ರೈ ಮಾಡಿ ಇಫ್ ಪಾಸಿಬಲ್. ಇಷ್ಟು ಹೇಳ್ತೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಇನ್ನೂ ಮೂವಿ ನೋಡೋಕ್ಕಿಂತ ಮುಂಚೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಮೂವಿ ನೋಡಿದ ಮೇಲೆ ನೆಕ್ಸ್ಟ್ ಚಾಪ್ಟರ್ಸ್ ನೋಡಿ. ಸೊ ಇದು ಮೂವಿ ನೋಡಿರೋರಿಗೆ ಮಾತ್ರ ಅಂತ ಡಿಸ್ಕ್ಲೇಮರ್ ಇವಾಗೆ ಕೊಡ್ತಿದ್ದೀನಿ. ಮೊದಲನೇದಾಗಿ ಒಡಿಶಿಯಸ್ ಕ್ಯಾರೆಕ್ಟರ್ ರೈಟಿಂಗ್ ಹೇಗೆ ಇನ್ನೂ ಡೀಪ್ ಆ್ಯಂಡ್ ರೂಟೆಡ್ ಆಗಿತ್ತು ಅಂತ ಮಾತಾಡೋಣ. ಸೊ ಒಡಿಶಿಯಸ್ ಕ್ಯಾರೆಕ್ಟರ್ ಐಡೆಂಟಿಟಿನೇ ಅವನ ಇಂಟೆಲಿಜೆನ್ಸ್. ಆ್ಯಂಡ್ ಅದೇ ರೀಸನ್ಸ್ಗೆ ಯುದ್ಧಕ್ಕೆ ಕರ್ಕೊಂಡೋಗೋದು ಆ್ಯಂಡ್ ಆಲ್ಸೋ ಅಕಿಲೀಸ್ನ ಕನ್ವಿನ್ಸ್ ಮಾಡೋಕ್ಕೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅವನ ಇಂಟೆಲಿಜೆನ್ಸ್. ಬಟ್ ಈ ಮೂವಿಲಿ ಅವನು ಎಷ್ಟೊಂದು ಕಡೆ ಡಮ್ ಡಿಸಿಷನ್ ಆರ್ ಎಲ್ಸ್ ನಾಟ್ ಸೋ ಕೇರಿಂಗ್ ಟೈಪ್ ಥರ ಇರ್ತಾನೆ ಕೆಲವು ಮೂಮೆಂಟ್ಸಲ್ಲಿ. ಸೈಕ್ಲಾಪ್ಸ್ ಕೇವ್ಗೆ ಹೋದಾಗ ಆಗಿರ್ಬೋದು, ಆರ್ ಈವನ್ ಫೈನಲ್ ಕ್ಯಾಟಲ್ಲಿರೋ ಐಲ್ಯಾಂಡ್ಗೆ ಹೋಗೋ ಸೀಕ್ವೆನ್ಸಸಲ್ಲಿ ಕೂಡ. ಆ್ಯಂಡ್ ಇದು ನಮಗೆ ಫೈನಲ್ ಮೂಮೆಂಟ್ಸ್ ತನಕ ಅರ್ಥ ಆಗಲ್ಲ, ಕೆಲವು ಮೂಮೆಂಟ್ಸಲ್ಲಿ ಎಷ್ಟು ಡಿಸಿಷನ್ ಯಾಕೆ ತಗೊಳ್ತಾನೆ ಅಂತ. ಬಟ್ ಫೈನಲಲ್ಲಿ ಟ್ರೋಜನ್ ವಾರ್ ಆ್ಯಂಡ್ ಅಲ್ಲಿ ಏನಾಗಿತ್ತು ಅಂತ ತೋರಿಸಿದಾಗ ಅವನು ಪೆನೋಲೋಪಿಗೆ ಸ್ಟೋರಿ ಹೇಳೋವಾಗ ತುಂಬ ಎಲಿಮೆಂಟ್ಸ್ ರಿವೀಲ್ ಆಗುತ್ತೆ. ಆ್ಯಂಡ್ ಆ ಸೀನ್ ಥರ್ಡ್ ಆ್ಯಂಡ್ ಫೈನಲ್ ಆ್ಯಕ್ಟಲ್ಲಿ ಇಟ್ಟಿದ್ದು ತುಂಬ ಎಲಿಮೆಂಟ್ಸ್ಗೆ ಆನ್ಸರ್ ಕೊಡುತ್ತೆ. ಆ್ಯಂಡ್ ಅದರಲ್ಲಿ ಒನ್ ಆಫ್ ದ ಥಿಂಗ್ಸ್ ಏನಂದರೆ ದ ಝೂಸ್ ಲಾ. ಅದನ್ನು ನಾನು ಬುಕ್ ವಿಡಿಯೋದಲ್ಲಿ ಹೇಳಿದ್ದೆ, ಝೀನಿಯಾ ಅಂತ. ಅಂದರೆ ಯಾವುದೇ ಸ್ಟ್ರೇಂಜರ್ಸ್ ಬಂದರೂ ಮೊದಲು ಅತಿಥಿ ಸತ್ಕಾರ ಮಾಡಬೇಕು ಅಂತ. ಆ್ಯಂಡ್ ಅದನ್ನು ನೀವು ಮೂವಿ ನೋಡಿದರೆ ಟೆಲಿಮ್ಯಾಕ್ಯೂಸ್ ಮತ್ತು ಮೆನೆಲೋಯಿಸ್ ಫಸ್ಟ್ ಇಂಟ್ರಡಕ್ಷನಲ್ಲಿ ನೋಡಿರ್ತೀರ. ಆ್ಯಂಡ್ ಆ ಲಾನ ಎಲ್ಲರೂ ಯಾವುದೇ ಮೂಮೆಂಟಲ್ಲಿ ಕೂಡ ಪಾಲಿಸಲೇಬೇಕು. ಬಟ್ ಒಡಿಶಿಯಸ್ ಪ್ರಕಾರ ಆ ಲಾ ಯಾವಾಗ ಆಗ್ಯಾಮೆಮ್ನಾನ್ ಟ್ರಾಯ್ ಗೇಟ್ ಒಳಗೆ ಕಾಲಿಟ್ನಲ್ಲ ಆವಾಗೇ ಬ್ರೇಕ್ ಆಯಿತು. ಆ್ಯಂಡ್ ಅದು ಅವನಿಗೆ ಬಾಗಿಲು ತೆಗೆಯೋ ತನಕ ರಿಯಲೈಸ್ ಆಗಿಲ್ಲ. ಬಟ್ ಎಲ್ಲ ಡಿಸ್ಟ್ರಾಯ್ ಆಗೋವಾಗ ರಿಯಲೈಸ್ ಆಗಿದ್ದು. ಆ್ಯಂಡ್ ಅದೇ ಝೆಂಡೆಯ ಕ್ಯಾರೆಕ್ಟರ್ ಡೆತ್ ಮೂಮೆಂಟಲ್ಲಿ ರಿಯಲೈಸ್ ಆಗಿದ್ದು. ಆ್ಯಂಡ್ ಈ ಡೆತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಡಿಶಿಯಸ್ ಮತ್ತು ನೋಲನ್ನ ಆಡಿಸಿ ಯೂನಿವರ್ಸ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ. ಸೊ ಈ ಬೇಸಿಕಲಿ ಈ ಡೆತ್ ಸೀನಲ್ಲಿ ಒಡಿಶಿಯಸ್ ಕೇಳ್ತಾನೆ, ನಾವು ಝೂಸ್ ಲಾಸ್ನ ಬ್ರೇಕ್ ಮಾಡ್ತಿಲ್ವಾ ಅಂತ. ಆ್ಯಂಡ್ ಅವನಿಗೆ ಸೆಲ್ಫ್ ರಿಯಲೈಸೇಷನ್ ಆ ಮೂಮೆಂಟಲ್ಲೇ ಆಗುತ್ತೆ ದಟ್ ಈ ಲಾಸ್ ಆಫ್ ಗಾಡ್ಸ್ ಎಲ್ಲ ಇವರ ಸೆಲ್ಫಿಶ್ನೆಸ್ಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳೋದು. ಆ್ಯಂಡ್ ಅದಕ್ಕೆ ಅವರು ಯುದ್ಧ ಮುಗಿದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಆಗ್ಯಾಮೆಮ್ನಾನ್ ಹೋಗೋ ದಾರಿ ಹಿಡಿಯೋದು ಬೇಡ ಅಂತ ಡಿಸೈಡ್ ಮಾಡ್ತಾನೆ.
ಆ್ಯಂಡ್ ಈವನ್ ಸೈಕ್ಲಾಪ್ಸ್ ಕೇವ್ ಒಳಗೆ ಹೋದಾಗ ಈವನ್ ಯೂರಿಲೋಕಸ್ ಕ್ಯಾರೆಕ್ಟರ್ ಕೂಡ ಅಲ್ಲಿ ಡೇಂಜರ್ ಸೆನ್ಸ್ ಮಾಡ್ತಿದ್ರು ಕೂಡ ಒಡಿಶಿಯಸ್ ಇದೊಂದು ಜ್ಯೂಸ್ ಲಾಸ್ ಇದೆಯಲ್ಲ ನಮ್ಮನ್ನು ಕಾಪಾಡೋಕೆ ಅಂತ ಕೇರ್ಲೆಸ್ ಆಗಿ ಹೇಳ್ತಾನೆ. ಬುಕ್ಕಲ್ಲಿ ಇದು ಅವನ ಪ್ರೈಡ್ ಆ್ಯಂಡ್ ಓವರ್ ಕಾನ್ಫಿಡೆನ್ಸಿಂದ ಮಾಡಿದ ಅಂತ ಇದೆ. ಬಟ್ ನೋಲನಲ್ಲಿ ಅದಕ್ಕೆ ಇನ್ನೊಂದು ಡೆಪ್ತ್ ಆ್ಯಡ್ ಮಾಡಿರೋದು. ಆ ಯುದ್ಧ ಎಂಡ್ ಆಗೋವಾಗ ಜೆಂಡೆಯ ಕ್ಯಾರೆಕ್ಟರ್ ಡೆತ್ ಆ್ಯಂಡ್ ಅಥೆನಾ ಸ್ಟ್ಯಾಚ್ಯೂ ಬ್ರೇಕ್ ಆಗೋದು ಅವನ ಈಗೋ ಜೊತೆ ಅವನ ವಿಸ್ಡಮ್ನ ಕೂಡ ಬ್ರೇಕ್ ಮಾಡಿದ ಹಾಗೆ ಸಿಂಬಲೈಸ್ ಮಾಡುತ್ತೆ. ಆ್ಯಂಡ್ ಅದೇ ವಿಸ್ಡಮ್ ಬ್ರೇಕ್ ಆಗಿರೋದಕ್ಕೆ ಆಗ್ಯಾಮೆಮ್ನಾನ್ ಸೇಲ್ ಆಯ್ತಿರೋ ರೂಟಲ್ಲಿ ಸೇಲ್ ಆಗಲ್ಲ ಅಂತ ರಿಸ್ಕಿಯೆಸ್ಟ್ ಡಿಸಿಷನ್ ತಗೊಳ್ತಾನೆ. ಇಲ್ಲಿ ಅವನ ಈಗೋ ಅಡ್ಡ ಬರುತ್ತೆ. ಈವನ್ ಯೂರಿಲೋಕಸ್ ಐಲ್ಯಾಂಡ್ಗೆ ಸ್ಟಾಪ್ ಹಾಕೋದು ಬೇಡ ಅಂತ ಹೇಳಿದ್ರು ಸ್ಟಾಪ್ ಆಗ್ತಾನೆ. ಅಲ್ಲಿ ಅವನ ಪ್ರೈಡ್ ಅಡ್ಡ ಬರುತ್ತೆ. ಸೈಕ್ಲಾಪ್ಸ್ ಕೇವ್ ಒಳಗೆ ಏನೂ ಆಗಲ್ಲ ಅನ್ನೋದು ಅದೇ ಜ್ಯೂಸ್ ಲಾ ಅನ್ನೋದು ಸೆಲ್ಫಿಶ್ ರೀಸನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅವೆಲ್ಲ ಮತ್ತೆ ಬ್ರೇಕ್ ಆಗೋದು ಸೈಕ್ಲಾಪ್ಸ್ ನೋಡಿದಾಗ ಆ್ಯಂಡ್ ಆ ಕೇವ್ ಕ್ಲೋಸ್ ಆದಾಗ. ಬ್ಯೂಟಿಫುಲಿ ಕೋರಿಯೋಗ್ರಾಫ್ಡ್ ಬಟ್ ತುಂಬ ಬೇಗ ಜಂಪ್ ಆಯಿತು ಅಂತ ಅನ್ನಿಸ್ತು. ಬಟ್ ಅಗೇನ್ ಡಿಫಿಕಲ್ಟಿಲಿ ಸಿಕ್ಕಾಕೊಂಡಾಗ ಮತ್ತೆ ಅವನ ವಿಸ್ಡಮ್ ಅವನ ಕೈ ಹಿಡಿಯುತ್ತೆ. ಆ್ಯಂಡ್ ಅದರಿಂದನೇ ಅವನು ಮತ್ತು ಅವನ ಟೀಮ್ನ ಕರ್ಕೊಂಡು ಆಚೆ ಬರೋದು. ಬಟ್ ಅಗೇನ್ ಹೇಸ್ಟಿ ಡಿಸಿಷನ್. ಬುಕ್ಕಲ್ಲಿ ಸೈಕ್ಲಾಪ್ಸ್ ಬೋಟ್ ಡಿಸ್ಟ್ರಾಯ್ ಮಾಡೋಕ್ಕೆ ಹೋದಾಗ ಒಡಿಶಿಯಸ್ ಜೋರಾಗಿ ಅವನ ಹೆಸರು ಡಿಕ್ಲೇರ್ ಮಾಡ್ತಾನೆ ಆ್ಯಂಡ್ ಅದರಿಂದ ತೊಂದರೆಗೆ ಸಿಕ್ಕಾಕೊಳ್ಳೋದು. ಬಟ್ ಮೂವಿಲಿ ಅವನು ದೊಡ್ಡ ತಪ್ಪು ಮಾಡೋದು ಏನಂದರೆ ಸೈಲೆಂಟಾಗಿ ಎಲ್ಲರೂ ಎಸ್ಕೇಪ್ ಆಯ್ತಿರೋವಾಗ ಮತ್ತೆ ಒಂದು ಬಾಣ ಬಿಡ್ತಾನೆ. ಆ್ಯಂಡ್ ಅಗೇನ್ ಇಲ್ಲಿ ಅವನ ಈಗೋ ಅಡ್ಡ ಬರುತ್ತೆ. ಅವನ ಜಸ್ಟಿಫಿಕೇಷನ್ ಪ್ರಕಾರ ಅವನ ಟೀಮ್ ಮೆಂಬರ್ಸ್ ಲಾಸ್ಗೆ ಹೀಗೆ ಪಾಠ ಕಲಿಸ್ತೆ ಅಂತ ಹೇಳ್ತಾನೆ. ಬಟ್ ಅಗೇನ್ ಸ್ಮಾರ್ಟೆಸ್ಟ್ ಮ್ಯಾನ್ ಈ ಥರ ಮಾಡೋದು ಡಮ್ ಡಿಸಿಷನ್ನೇ. ಆ್ಯಂಡ್ ಈ ಪಾರ್ಟ್ ಹೋಮರ್ ಪೊಯಮ್ಸಲ್ಲಿ ಕನ್ಸಿಸ್ಟೆಂಟ್ ಆಗಿದೆ. ಆ್ಯಂಡ್ ಇದಕ್ಕೆ ಕಾಂಪ್ಲೆಕ್ಸ್ ಟ್ವಿಸ್ಟ್ ಕೊಟ್ಟು ನೋಲನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲೂ ವೈಟ್ ವಾಶ್ ಮಾಡಿಲ್ಲ. ಲೈಕ್ ಗೊತ್ತಾಯ್ತಾ ಹೇಟರ್ಸ್, ವೈಟ್ ವಾಶ್. ಆ್ಯಂಡ್ ಈ ನೋಲನ್ ಯೂನಿವರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಯಾವ ದೇವರಿಗೂ ಫಿಸಿಕಲ್ ಫಾರ್ಮ್ ಕೊಟ್ಟಿಲ್ಲ. ಲೈಕ್ ಜ್ಯೂಸ್ ಪ್ರೆಸೆನ್ಸ್ನ ಥಂಡರ್ ರೀತಿಯಲ್ಲಿ ತೋರಿಸಿದ್ದಾರೆ. ಪೊಯ್ಸಿಡಾನ್ ಪ್ರೆಸೆನ್ಸ್ ವಾಟರ್ ಆ್ಯಂಡ್ ಅದ್ರ ಮೂಮೆಂಟ್ಸಲ್ಲಿ ತೋರಿಸ್ತಾರೆ. ಎಯುಲಸ್ ಪ್ರೆಸೆನ್ಸ್ನ ವಿಂಡ್ ಅಂದರೆ ಕ್ಲಾತ್ ಆರ್ ಫ್ಲ್ಯಾಗ್ ಪ್ರೆಸೆನ್ಸಲ್ಲಿ ತೋರಿಸ್ತಾರೆ. ಸೊ ಯಾವುದೇ ಗಾಡ್ಸ್ದು ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ. ಲೈಕ್ ಗಾಡ್ಸ್ ಹ್ಯೂಮನ್ ಫಾರ್ಮಲ್ಲಿ ಇಲ್ಲ ಅಂತ ನಾನು ಹೇಳ್ತಿರೋದು. ಬಟ್ ಅಥೆನಾ ಮಾತ್ರ ಹೇಗೆ ಫಿಸಿಕಲ್ ಫಾರ್ಮ್ ಕೊಟ್ಟರು ಅಂತ ಕ್ವಶನ್ ಇತ್ತು. ಆ್ಯಂಡ್ ಅದಕ್ಕೆ ಕೂಡ ಈ ಸೀನ್ ಆನ್ಸರ್ ಕೊಡುತ್ತೆ. ಲೈಕ್ ಅಥೆನಾ ಪ್ರೆಸೆನ್ಸ್ ಎಲ್ಲ ಕಡೆ ಇದೆ. ಬಟ್ ಆ ಫಿಸಿಕಲ್ ಪ್ರೆಸೆನ್ಸ್ ಟೆಲಿಮ್ಯಾಕ್ಯೂಸ್ ಮತ್ತು ಒಡಿಶಿಯಸ್ ಇಮ್ಯಾಜಿನ್ ಮಾಡ್ಕೊಳ್ತಿರ್ತಾರೆ ಇನ್ ಹ್ಯೂಮನ್ ಫಾರ್ಮ್. ಲೈಕ್ ಎಲ್ಲೂ ಗಾಡ್ಸ್ ಆರ್ ಗಾಡೆಸಸ್ ನೋಲನ್ ಯೂನಿವರ್ಸಲ್ಲಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಲ್ಲ. ಐ ಮೀನ್ ಫಿಸಿಕಲ್ ಫಾರ್ಮ್ ತಗೊಂಡು ಮೆಸೇಜ್ ಕೊಡೋ ರೀತಿ ಮಾಡಿಲ್ಲ. ಆ್ಯಂಡ್ ಗಾಡ್ಸ್ ಆರ್ ಗಾಡೆಸಸ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಡಿಸ್ಗೈಸಲ್ಲಿ ಮಾಡೋದು. ಆ್ಯಂಡ್ ಯಾವುದು ಡಿಸ್ಗೈಸ್ ಆ್ಯಂಡ್ ಯಾವುದು ಇವರ ಇಮ್ಯಾಜಿನೇಷನ್ ಅಂತ ಕ್ಲೆವರಾಗಿ ನೋಲನ್ ತೋರಿಸಿದ್ದಾರೆ. ಲೈಕ್ ಫಾರ್ ಟೆಲಿಮ್ಯಾಕ್ಯೂಸ್ ಬುಕ್ ಪ್ರಕಾರ ಅವನಿಗೆ ಅಥೆನಾ ಓಲ್ಡ್ ಮ್ಯಾನ್ ರೀತಿ ಬಂದು ಇನ್ಫಾರ್ಮೇಷನ್ ಕೊಡ್ತಾಳೆ. ಆ್ಯಂಡ್ ಆವಾಗ ಅವಳ ಐಡೆಂಟಿಟಿ ರಿವೀಲ್ ಆಗುತ್ತೆ. ಆ್ಯಂಡ್ ಬುಕ್ಕಲ್ಲಿ ಅಥೆನಾದು ಮ್ಯಾಜಿಕಲ್ ಪ್ರೆಸೆನ್ಸ್ಗಿಂತ ಜಾಸ್ತಿ ಫಿಸಿಕಲ್ ಪ್ರೆಸೆನ್ಸ್ ಥರನೇ ಇದೆ. ಆ್ಯಂಡ್ ಇಲ್ಲಿ ನೋಲನ್ ಕ್ಲೆವರಾಗಿ ಅಥೆನಾ ಪ್ರೆಸೆನ್ಸ್ನ ಇಟ್ಟಿದ್ದಾನೆ. ಬಟ್ ಆ ಅಥೆನಾನೇ ಡಿಸ್ಗೈಸ್ ಆಗಿ ಬರ್ತಿದ್ದಾಳೆ ಅನ್ನೋದಕ್ಕಿಂತ ಜಾಸ್ತಿ ಇಬ್ಬರು ಅಥೆನಾನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ತೋರಿಸಿದ್ದಾರೆ. ಲೈಕ್ ವಿಸ್ಡಮ್ ಇನ್ನೂ ನನ್ನ ಜೊತೆನೇ ಇದೆ ಅನ್ನೋ ಡಿಲ್ಯೂಷನಲ್ಲಿ ಇದ್ದಾರೆ ಅನ್ನೋ ರೀತಿ ತೋರಿಸಿದ್ದಾರೆ. ಲೈಕ್ ಟೆಲಿಮ್ಯಾಕ್ಯೂಸ್ ಫಸ್ಟ್ ಓಲ್ಡ್ ಮ್ಯಾನ್ನ ನೋಡಿದಾಗ ನಿನ್ನ ಕಣ್ಣು ಅಥೆನಾ ಥರ ಇದೆ ಅಂತ ಹೇಳ್ತಾನೆ. ಇಲ್ಲಿ ನೋಲನ್ ಅಥೆನಾ ಡಿಸ್ಗೈಸ್ ಆಗಿ ಬಂದಿದ್ದಾಳೆ ಅಂತ ಕನ್ಫರ್ಮ್ ಮಾಡಲ್ಲ. ಈವನ್ ಟೆಲಿಮ್ಯಾಕ್ಯೂಸ್ ಅವನ ಮೆಂಟರ್ನ ನೋಡಿದಾಗ ನಿನ್ನ ಕಣ್ಣು ಅಥೆನಾ ರೀತಿ ಇದೆ ಅಂತ ಹೇಳ್ತಾನೆ. ಇಲ್ಲಿ ಕೂಡ ಮೆಂಟರ್ಗೆ ಅಥೆನಾ ಇನ್ ಡಿಸ್ಗೈಸ್ ಅಂತ ಕನ್ಫರ್ಮ್ ಮಾಡಲ್ಲ. ಬಟ್ ಥರ್ಡ್ ಆ್ಯಕ್ಟಲ್ಲಿ ಟೆಲಿಮ್ಯಾಕ್ಯೂಸ್ ಒಡಿಶಿಯಸ್ನ ಫಸ್ಟ್ ಟೈಮ್ ನೋಡಿದಾಗ ಒಡಿಶಿಯಸ್ನ ನೋಡಿ ಕೂಡ ಹೀಗೆ ಹೇಳ್ತಾನೆ ದಟ್ ನಿನ್ನ ಕಣ್ಣು ಅಥೆನಾ ಥರ ಇದೆ ಅಂತ. ಸೊ ಇಲ್ಲಿ ಕೈಂಡ್ ಆಫ್ ಕನ್ಫರ್ಮ್ ಆಗುತ್ತೆ ದ್ಯಾಟ್ ಟೆಲಿಮ್ಯಾಕ್ಯೂಸ್ ಎಲ್ಲೆಲ್ಲಿ ಹೋಪ್ನ ನೋಡ್ತಾನೆ, ಪಾಸಿಟಿವ್ ವೈಬ್ನ ನೋಡ್ತಾನೆ, ಅಲ್ಲಿ ಎಲ್ಲರಲ್ಲೂ ಅವನು ಅಥೆನಾನ ನೋಡ್ತಾನೆ ಅಂತ. ಅಥೆನಾ ಇನ್ ಡಿಸ್ಗೈಸ್ಗಿಂತ ಜಾಸ್ತಿ ಟೆಲಿಮ್ಯಾಕ್ಯೂಸ್ ನಂಬ್ತಾನೆ ದಟ್ ಅಥೆನಾ ಪ್ರೆಸೆನ್ಸ್ ನನ್ನ ಜೊತೆ ಯಾವಾಗಲೂ ಇದೆ ಅಂತ. ಹಾಗಂತ ಇದು ಜಸ್ಟ್ ಇಮ್ಯಾಜಿನೇಷನ್, ಅಥೆನಾ ಬ್ಲೆಸ್ಸಿಂಗ್ಸ್ ಇಲ್ಲವೇ ಇಲ್ಲ ಅಂತ ಅಲ್ಲ. ಬಟ್ ನೋಲನ್ ಡೈರೆಕ್ಷನ್ ಅಥೆನಾ ಆರ್ ಗಾಡ್ ಪ್ರೆಸೆನ್ಸ್ನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಥರ ತೋರಿಸಲ್ಲ. ಇವೊಂದು ಗಾಡ್ಸ್ ವೆದರ್ ಕಂಟ್ರೋಲ್ ಮಾಡೋದು, ಫೇಟ್ ಕಂಟ್ರೋಲ್ ಮಾಡೋದು ಎಲ್ಲ ಆಬ್ವಿಯಸ್ ಇದೆ. ಬಟ್ ನ್ಯಾಚುರಲ್ ಫ್ಲೋ ಥರ ಫೀಲ್ ಆಗುತ್ತೆ ರ್ಯಾದರ್ ದ್ಯಾನ್ ಫಿಸಿಕಲ್ ಫಾರ್ಮ್. ಆ್ಯಂಡ್ ಅದು ಆ ಫಿಸಿಕಲ್ ಫಾರ್ಮಿಂದ ಹೆಲ್ಪ್ ಮಾಡಿದೆ ಅಂತ ಅಲ್ಲ. ಸೊ ಅದೇ ರೀಸನ್ಗೆ ಈವನ್ ಈ ಒಡಿಶಿಯಸ್ಗೆ ಕೂಡ ಅಥೆನಾ ಫಿಸಿಕಲ್ ಪ್ರೆಸೆನ್ಸ್ನ ಡೈರೆಕ್ಟಾಗಿ ಫೀಲ್ ಮಾಡೋಲ್ಲ. ಈ ಫ್ಲ್ಯಾಶ್ಬ್ಯಾಕಲ್ಲಿ ಗೊತ್ತಾಗುತ್ತೆ ದ್ಯಾಟ್ ಜೆಂಡೆಯ ಅಥೆನಾದು ಫಿಸಿಕಲ್ ಪ್ರೆಸೆನ್ಸ್ ಅಲ್ಲ. ಜೆಂಡೆಯ ಯಾವುದೋ ರ್ಯಾಂಡಮ್ ಟ್ರೋಜನ್ ಊರಿನ ಹುಡುಗಿ. ಇವರ ಯುದ್ಧದಿಂದ ಎಲ್ಲ ಟ್ರೋಜನ್ ಜನ ನಾಶ ಆಗೋವಾಗ ಈ ರ್ಯಾಂಡಮ್ ಟ್ರೋಜನ್ ಹುಡುಗಿನ ಗ್ರೀಸ್ ಸೋಲ್ಜರ್ಸ್ ಸಾಯಿಸ್ತಾರೆ. ಆ್ಯಂಡ್ ಅವಳು ಸಾಯೋ ಎಕ್ಸಾಕ್ಟ್ ಮೂಮೆಂಟಲ್ಲಿ ಒಡಿಶಿಯಸ್ಗೆ ರಿಯಲೈಸ್ ಆಗುತ್ತೆ ದ್ಯಾಟ್ ನಾನು ಏನು ಮಾಡಿದೆ ಅಂತ. ಅವನಿಗೆ ಕೈಂಡ್ ಆಫ್ ಅವನ ವಿಸ್ಡಮಿಂದ ಅವರು ಟ್ರೋಜನ್ ಹಾರ್ಸಿಂದ ಒಳಗೆ ಬಂದರು.
ಅದೇ ವಿಸ್ಡಮ್ಮಿಂದ ಯುದ್ಧನೂ ಗೆದ್ದರು, ಬಟ್ ಅದೇ ವಿಸ್ಡಮ್ಮಿಂದ ಎಲ್ಲ ನಾಶ ಆಯ್ತಿದೆ. ಯುದ್ಧ ಗೆದ್ದರು ಸೋತ ಹಾಗೆ ಫೀಲ್ ಆಯ್ತಿದೆ ಅಂತ. ಸೊ ಬೇಸಿಕಲಿ ವಿಸ್ಡಮ್ ಆ್ಯಂಡ್ ವಾರ್ ಎರಡೂ ಅವನ ಸೈಡ್ ಇದ್ದರೂ ಕೂಡ ಅಕ್ಸೆಪ್ಟ್ ಮಾಡೋಕ್ಕೆ ಆಯ್ತಿಲ್ಲ. ವಿಸ್ಡಮ್ ಆ್ಯಂಡ್ ವಾರ್ ಎರಡು ಕೈಂಡ್ ಆಫ್ ಅವನು ಕಳ್ಕೊಂಡ ಹಾಗೆ. ಆ್ಯಂಡ್ ಅದೇ ಎಕ್ಸಾಕ್ಟ್ ಮೂಮೆಂಟಲ್ಲಿ ಝೆಂಡಯ್ಯ ಬೇಸಿಕಲಿ ರ್ಯಾಂಡಮ್ ಟ್ರೋಜನ್ ಗರ್ಲ್ ಹೆಡ್ ಕಟ್ ಆಗೋದು. ಆ್ಯಂಡ್ ಅದೇ ಮೂಮೆಂಟಲ್ಲಿ ಅತೇನ ಸ್ಟ್ಯಾಚು ಕಟ್ ಆಗೋದು. ಜಸ್ಟ್ ಝೆಂಡಯ್ಯ ಕ್ಯಾರೆಕ್ಟರ್ ಸಾಯೋಕ್ಕಿಂತ ಮುಂಚೆ ಆ್ಯಂಡ್ ಅತೇನ ಸ್ಟ್ಯಾಚು ಕಟ್ ಆಗೋಕ್ಕಿಂತ ಮುಂಚೆ ಝೆಂಡಯ್ಯ ಪ್ಲೀಸ್ ಡೋಂಟ್ ಅಂತ ಏನೋ ಹೇಳ್ತಾಳೆ. ಆ್ಯಂಡ್ ಅದು ಅವನಿಗೆ ರ್ಯಾಂಡಮ್ ಟ್ರೋಜನ್ ಗರ್ಲ್ ಮೆಸೇಜ್ ಥರ ಫೀಲ್ ಆಗಿಲ್ಲ, ರ್ಯಾದರ್ ಅತೇನ ಆ ಹುಡುಗಿಯಾಗಿ ಬಂದು ಹೇಳಿರೋ ರೀತಿ ಫೀಲ್ ಆಯಿತು. ಆ್ಯಂಡ್ ಅದಕ್ಕೆ ಅವನು ಅತೇನ ಪ್ರೆಸೆನ್ಸ್ ಫೀಲ್ ಮಾಡಿದಾಗ ಎಲ್ಲ ಅವನಿಗೆ ಫಿಸಿಕಲ್ ಪ್ರೆಸೆನ್ಸಲ್ಲಿ ಝೆಂಡಯ್ಯ ಕಾಣಿಸೋದು. ವೇರಾಸ್ ಬೋತ್ ಟೆಲಿಮ್ಯಾಕ್ಯೂಸ್ ಕೇಸಲ್ಲಿ ಆ್ಯಂಡ್ ಈವನ್ ಒಡಿಶಿಯಸ್ ಕೇಸಲ್ಲಿ ಇಬ್ಬರು ಅತೇನ ಮ್ಯಾಜಿಕಲ್ ಫೀಲ್ ಮಾಡ್ತಾರೆ. ಬೇಸಿಕಲಿ ಅವರ ವಿಸ್ಡಮ್ ಜೊತೆ ಅವರು ಮಾತಾಡೋದು ಪೂರ್ತಿ ಮೂವಿಲಿ. ಬಟ್ ಒಡಿಶಿಯಸ್ಗೆ ರ್ಯಾಂಡಮ್ ಟ್ರೋಜನ್ ಗರ್ಲ್ ರಿಕ್ವೆಸ್ಟ್ ಅತೇನದು ಕಮ್ಯಾಂಡ್ ಥರ ಫೀಲ್ ಆಯಿತು. ಆ್ಯಂಡ್ ಟೆಲಿಮ್ಯಾಕ್ಯೂಸ್ಗೆ ಗೈಡೆನ್ಸ್ ಅತೇನಾಸ್ ವೇ ಆಫ್ ಶೋಯಿಂಗ್ ಪಾತ್ ಥರ ಫೀಲ್ ಆಯಿತು. ಸೊ ಬೇಸಿಕಲಿ ನೋಲನ್ ಯೂನಿವರ್ಸಲ್ಲಿ ಗಾಡ್ಸ್ ಹೆಲ್ಪ್ ಮಾಡ್ತಿದ್ರು, ಡೈರೆಕ್ಟ್ ಹ್ಯೂಮನ್ ಕಾನ್ವರ್ಸೇಷನ್ ಇಲ್ಲ. ಬಟ್ ಬುಕ್ ಪಾರ್ಟ್ಸ್ನ ಡಿನೈ ಮಾಡಿಲ್ಲದೆ ನೋಲನ್ ಅವರದ್ದೇ ಆದ ಟ್ವಿಸ್ಟ್ ಕೊಟ್ಟಿದ್ದಾರೆ. ಲೈಕ್ ಪ್ರೆಸೆನ್ಸ್ ಇದೆ ಬಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿ. ಆ್ಯಂಡ್ ಒಡಿಶಿಯಸ್ದು ಫೈನಲ್ ಫ್ಲ್ಯಾಶ್ ಬ್ಯಾಕ್ ಹೇಳೋ ಸೀಕ್ವೆನ್ಸಲ್ಲಿ ಅತೇನದು ಫುಲ್ ಪ್ರೆಸೆನ್ಸ್ ಫೀಲ್ ಮಾಡ್ತಾನೆ, ಲೈಕ್ ಅವನ ವಿಸ್ಡಮ್ ಕ್ಯೂರ್ ಆಯ್ತಿದೆ ಅನ್ನೋ ರೀತಿ. ಸೊ ಅದಕ್ಕೆ ಅತೇನ ಕ್ಲೈಮ್ಯಾಕ್ಸಲ್ಲಿ ಅಳ್ತಾಳೆ. ವೆರಾಸ್ ಇದು ಅತೇನ ಇನ್ ಡಿಸ್ಗೈಸ್ ಅಳ್ತಿರೋದು ಅಲ್ಲ, ಬಟ್ ಒಡಿಶಿಯಸ್ದು ವಿಸ್ಡಮ್ ರ್ಯಾಂಡಮ್ ಟ್ರೋಜನ್ ಗರ್ಲ್ ವೇಸ್ಟ್ದಲ್ಲಿ ಅದನ್ನು ಅವನು ಅತೇನ ಅಂತ ನಂಬ್ತಾನಲ್ಲ, ಅವನ ವಿಸ್ಡಮ್ ಫೈನಲಿ ಅಟ್ ಪೀಸ್ಗೆ ಬಂದಿದೆ ಅನ್ನೋ ಹಾಗೆ. ಆ್ಯಂಡ್ ಆ ಫಿಸಿಕಲ್ ಪ್ರೆಸೆನ್ಸ್ ಬೇಸಿಕಲಿ ಒಡಿಶಿಯಸ್ನ ಕೋಪಿಂಗ್ ಮೆಕ್ಯಾನಿಸಮ್ ಆಗಿತ್ತು. ಆ್ಯಂಡ್ ಆ ಕನ್ಫೆಷನ್ ಮೂಮೆಂಟಲ್ಲಿ ಅತೇನಾಗೆ ಅಂದರೆ ಆ ವಿಸ್ಡಮ್ನ ಅವನು ಫಿಸಿಕಲಿ ಹಾರ್ಟ್ಫುಲ್ಲಿ ಫೀಲ್ ಮಾಡಿದ. ಅದಕ್ಕೆ ಒಡಿಶಿಯಸ್ ಫೈನಲಿ ಅವನು ನಂಬಿರೋ ಅತೇನ ಜೊತೆ ಫಿಸಿಕಲ್ ಕನೆಕ್ಟ್ ಮಾಡೋಕ್ಕೆ ಆಗೋದು. ಸೊ ಬೇಸಿಕಲಿ ಅದೇ ಹ್ಯಾಂಡ್ ಶೇಕ್. ಆ್ಯಂಡ್ ಇದೇ ಫ್ಲ್ಯಾಶ್ ಬ್ಯಾಕಲ್ಲಿ ಆ್ಯಂಡ್ ಥರ್ಡ್ ಆ್ಯಕ್ಟಲ್ಲಿ ಮಿಕ್ಕಿದ ಕ್ಯಾರೆಕ್ಟರ್ಸ್ದು ಆರ್ಕ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಆರ್ಕ್ಸ್ ಜೊತೆ ಟ್ರೋಲ್ಸ್ ಬಾಯ್ ಹೇಗೆ ನೋಲನ್ ಮುಚ್ಚಿದ್ರು ಅಂತ ಹೇಳ್ತೀನಿ. ಫಸ್ಟ್ ಬಂದು ನೋಲನ್ ಯೂನಿವರ್ಸಲ್ಲಿ ಕ್ಲಾರಿಟಿ ಇದೆ ದಟ್ ಟ್ರೋಜನ್ ವಾರ್ ಯಾಕೆ ಆಯಿತು ಅಂತ. ಬೇಸಿಕಲಿ ಹೋಮರ್ ಪೊಯಮಲ್ಲಿ ಹೆಲೆನ್ ಆಫ್ ಟ್ರಾಯ್ ಅವಳೇ ಇಷ್ಟಪಟ್ಟು ಹೋಗಿದ್ದ ಅಥವಾ ಕಿಡ್ನ್ಯಾಪ್ ಆಗಿದ್ದ ಅಂತ ಎರಡು ಡಿಬೇಟ್ ಇದೆ. ಟ್ರೋಜನ್ ಮೂವಿಲಿ ಕ್ಲಿಯರ್ ಆಗಿ ಫಿಕ್ಷನಲೈಸ್ ಮಾಡಿ ಹೇಳಿದ್ದಾರೆ ದಟ್ ಹೆಲೆನ್ ಮತ್ತು ಹೆಕ್ಟರ್ ಲವ್ ಮಾಡ್ತಿದ್ರು, ಅವಳೇ ಅವಳ ಸ್ವಇಚ್ಛೆಯಿಂದ ಹೋಗಿದ್ಲು ಅಂತ. ಬಟ್ ಇಲ್ಲಿ ನೋಲನ್ ಯೂನಿವರ್ಸಲ್ಲಿ ಎರಡು ಥಿಯರಿನೂ ರಿಜೆಕ್ಟ್ ಮಾಡಿಲ್ಲ, ಎರಡು ಯೂಸ್ ಮಾಡಿದ್ದಾರೆ ಕ್ಲೆವರ್ ನೆರೇಷನ್ಗೆ. ಲೈಕ್ ಈ ಯೂನಿವರ್ಸಲ್ಲಿ ಕತೆ ಇರೋದು ದಟ್ ಹೆಲೆನ್ನ ಹೆಕ್ಟರ್ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದ ಆ್ಯಂಡ್ ಅದಕ್ಕೆ ಯುದ್ಧ ಆಯಿತು ಅಂತ. ಆ್ಯಂಡ್ ಇದನ್ನೇ ಎಲ್ಲರೂ ನಂಬಿರೋದು ಆ್ಯಂಡ್ ನಂಬೋ ಹಾಗೆ ಮಾಡಿರೋದು. ಆ್ಯಂಡ್ ಈ ಥರ ಜನ ಮಾತಾಡ್ತಿದ್ದಾರೆ ಅಂತ ಪೆನೋಲೋಪಿ ಮತ್ತು ಒಡಿಶಿಯಸ್ ಕಾನ್ವರ್ಸೇಷನಲ್ಲೇ ಅರ್ಥ ಆಗುತ್ತೆ. ಸಮಾಜ ಹಾಗೆ ಹೇಳುತ್ತೆ, ಅದ್ರಲ್ಲಿ ಗಾಸಿಪ್ ಇದೆ ದಟ್ ಹೆಲೆನ್ ಅವಳ ಸ್ವಇಚ್ಛೆಯಿಂದನೇ ಹೋಗಿದ್ದಾಳೆ ಅಂತ. ಸೊ ಎರಡು ಥಿಯೋರಿನೂ ನಮ್ಮ ಮುಂದೆ ಇಟ್ಟರು. ಆ್ಯಂಡ್ ಟೆಲಿಮ್ಯಾಕ್ಯೂಸ್ ಮೆನೆಲೋಯಿಸ್ನ ಮೀಟ್ ಮಾಡಿದಾಗ ಹೆಲೆನ್ ಆಫ್ ಟ್ರಾಯ್ನ ತೋರಿಸ್ತಾರೆ. ಇಲ್ಲಿ ಮತ್ತೆ ಶುರು ಮಾಡಿಬಿಡಿ ದಟ್ ಇವಳು ಬ್ಲ್ಯಾಕ್ ಹೇಗೆ ಹೇಳಿದ್ರು ಅಂತ ಎಲ್ಲ ರೇಸಿಸ್ಟ್ ಪೀಪಲ್. ಇನ್ ಶಾರ್ಟ್ ಲುಪಿನಾ ನ್ಯೂಯಾಂಗ್ ಈಸ್ ಬ್ಯೂಟಿಫುಲ್ ಆ್ಯಂಡ್ ಇಲ್ಲಿ ಇಂಟೆನ್ಷನಲಿ ಖರಾಬಾಗಿ ತೋರಿಸಿದ್ದಾರೆ. ಇವಾಗ ನನ್ನೇ ರೇಸಿಸ್ಟ್ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಇಲ್ಲಿ ಕಾನ್ವರ್ಸೇಷನಲ್ಲಿ ತುಂಬ ವಿಚಾರ ಕ್ಲಿಯರ್ ಆಗುತ್ತೆ. ಹೆಲೆನ್ ಆಫ್ ಟ್ರಾಯ್ಗೋಸ್ಕರ 500 ಶಿಪ್ ತಗೊಂಡು ಯುದ್ಧ ನಡೀತು ಅಂತ ಪೊಯಮ್ ಇದೆ, ಕತೆ ಇದೆ ಅಂತ. ಬಟ್ ಇಲ್ಲಿ ಹೆಲೆನ್ನೇ ಹೇಳ್ತಾಳೆ ದಟ್ ಇದು ನಿಮ್ಮ ಸ್ವಾರ್ಥಕ್ಕೆ ನನ್ನ ಹೆಸರು ಯೂಸ್ ಮಾಡ್ತಿರೋದು ಅಂತ. ಸೊ ಬೇಸಿಕಲಿ ಯುದ್ಧ ಯುವಕರ ಈಗೋಗೋಸ್ಕರನೇ ಆಗಿರೋದು, ಬಟ್ ಅದೇ ಹೆಣ್ಣಿಂದ ಆಗಿರೋದು ಅಂತ ಡಿಸ್ಗೈಸ್ ಮಾಡಿದ್ದಾರೆ. ಇದು ಕ್ಲಿಯರ್ ಆಯಿತು. ಇನ್ನೊಂದು ಎಸ್ಟಾಬ್ಲಿಷ್ ಆಗೋದು ಹೆಲೆನ್ನ ಎಷ್ಟು ಕೆಟ್ಟ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾನೆ ಆ್ಯಂಡ್ ಎಷ್ಟು ಮಖ ಖರಾಬ್ ಮಾಡಿದ್ದಾನೆ ಅಂತ. ಲೈಕ್ ಅಗೇನ್ ಲುಪಿಟಾ ಈಸ್ ನಾಟ್ ಅಗ್ಲಿ ಆ್ಯಂಡ್ ಅದನ್ನು ಪ್ರೂವ್ ಮಾಡೋಕ್ಕೆ ಒಳ್ಳೆ ವಿಚಾರ ಮಾಡಿರೋದು ಅಗಮೆಮ್ನಾನ್ ಹೆಂಡತಿಯಾಗಿ ಕೂಡ ಲುಪಿಟಾ ನ್ಯೂಯಾಂಗ್ಗೆ ಪ್ಲೇ ಮಾಡಿರೋದು ಹೆಲೆನ್ನ ಟ್ವಿನ್ ಸಿಸ್ಟರ್ ಕ್ಲಿಟೆಮ್ನೆಸ್ಟ್ರಾ. ಆ್ಯಂಡ್ ಕ್ಲಿಟೆಮ್ನೆಸ್ಟ್ರಾನ ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡಿ ಕಂಪೇರ್ ಟು ಹೆಲೆನ್. ಹೆಲೆನ್ ಯುದ್ಧಕ್ಕಿಂತ ಮುಂಚೆ ಹೇಗಿದ್ಲು ಅಂತ ತೋರಿಸಿಲ್ಲ, ಬಟ್ ಯುದ್ಧ ಆದಮೇಲೆ ಮೆನೆಲೋಯಿಸ್ ಅವಳಿಗೆ ಟಾರ್ಚರ್ ಮಾಡಿದ್ದಾನೆ. ಸೊ ಹೆಲೆನ್ ಮತ್ತು ಮೆನೆಲೋಯಿಸ್ ಕರೆಂಟ್ ರಿಲೇಷನ್ಶಿಪ್ ಹೆವಿ ಟಾಕ್ಸಿಕ್ ಆಗಿದೆ. ಇದು ಸ್ಪೆಕ್ಯುಲೇಟ್ ಮಾಡಿಸುತ್ತೆ ದ್ಯಾಟ್ ಯುದ್ಧಕ್ಕಿಂತ ಮುಂಚೆನೂ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಅಂತೂ ಸಿಗ್ತಿರಲ್ಲ ಅಂತ. ಸೊ ಇದರಲ್ಲಿ ಅಟ್ಲೀಸ್ಟ್ ಈ ಯೂನಿವರ್ಸಲ್ಲಿ ಹೆಲೆನ್ ಅವಳ ಇಚ್ಛೆಯಿಂದನೇ ಹೋಗಿರೋದು ಅನ್ನೋ ಥಿಯರಿ ಕಡೆ ಜಾಸ್ತಿ ಲೀನಿನ್ ಆಗುತ್ತೆ. ಮೇ ಬಿ ಯುದ್ಧಕ್ಕಿಂತ ಮುಂಚೆ ಮೆನೆಲೋಯಿಸ್ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಬಟ್ ಅಗೇನ್ ಆಗಮೆಮ್ನಾನ್ ಮೆನೆಲೋಯಿಸ್ ಅಣ್ಣ, ಆಗಮೆಮ್ನಾನೇ ಈ ರೇಂಜ್ಗೆ ಕ್ರೂಲಿ ಅಂದರೆ ಮೆನೆಲೋಯಿಸ್ ಏನು ಜಾಸ್ತಿ ಡಿಫರ್ ಆಗಿರಲ್ಲ. ಸೊ ಹೆಲೆನ್ ಅವಳ ಇಚ್ಛೆಯಿಂದ ಹೋಗಿರೋದು. ಈ ಕಂಪ್ಲೇಂಟ್ನ ಮೆನೆಲೋಯಿಸ್ ಆಗಮೆಮ್ನಾನ್ ಹತ್ರ ತಗೊಂಡು ಹೋದಾಗ ಆಗಮೆಮ್ನಾನ್ಗೆ ಇದೇ ಸಿಕ್ಕಿದ್ದು ಚಾನ್ಸು ಅವರ ಟ್ರೇಡ್ ಬಂದ್ ಮಾಡೋಕ್ಕೆ, ಅವರನ್ನು ಡಿಸ್ಟ್ರಾಯ್ ಮಾಡೋಕ್ಕೆ.
ಆಲ್ ಬಿಕಾಸ್ ಆಫ್ ಮೇಲ್ ಈಗೋ. ಆ್ಯಂಡ್ ಆಗ್ಯಾಮೆಮ್ನಾನ್ ಕ್ಯಾರೆಕ್ಟರ್ ಅವ್ರ ಮೆನೆಲೋಯ್ಸ್ ಕ್ಯಾರೆಕ್ಟರ್ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಅಂದರೆ ಕ್ಲಿಟೆಮ್ನೆಸ್ಟ್ರಾ ಅವಳ ಬಾಯ್ ಫ್ರೆಂಡ್ ಜೊತೆ ಆಗ್ಯಾಮೆಮ್ನಾನ್ನ ಸಾಯಿಸಿದಾಗ ಆಗ್ಯಾಮೆಮ್ನಾನ್ ಮಗ ಹೂ ಇಸ್ ನೋ ಡಿಫ್ರೆಂಟ್ ದೆನ್ ಆಗ್ಯಾಮೆಮ್ನಾನ್ ಅವನ ಅಮ್ಮನನ್ನೇ ಸಾಯಿಸ್ತಾನೆ. ಸೊ ಇಲ್ಲೇ ಆಗ್ಯಾಮೆಮ್ನಾನ್ ಸತ್ತಿದ್ರು ಅವನ ಕ್ರೂಲಿ ಮೈಂಡ್ ಪಾಸ್ ಆನ್ ಆಗಿದೆ, ಬ್ಲಡ್ ರಿಲೇಷನ್. ಆ್ಯಂಡ್ ಆಲ್ಸೋ ಆಗ್ಯಾಮೆಮ್ನಾನ್ ಈ ಪಾರ್ಟಲ್ಲಿ ಕಾನ್ಫಿಡೆನ್ಸಲ್ಲಿ ನಡ್ಕೊಂಡು ಬರ್ತಿರೋದು ಬರೀ ಆರ್ ಫಾರ್ಮಿಂಗ್ ಅಲ್ಲ, ಬಟ್ ಈ ಪಾಯಿಂಟಲ್ಲಿ ಟ್ರಾಯ್ ಮುಗೀತು, ನನಗೆ ಏನು ಬೇಕೋ ಎಲ್ಲ ಸಿಕ್ತು ಅನ್ನೋ ಕಾನ್ಫಿಡೆನ್ಸಲ್ಲಿ ನಡೀತಿರೋದು. ಆ್ಯಂಡ್ ಅದೇ ಮಾನ್ಸ್ಟರ್ನ ಒಡಿಶಿಯಸ್ ವಿಟ್ನೆಸ್ ಮಾಡ್ತಿರೋದು ಆ್ಯಂಡ್ ಸ್ಲೋಲಿ ರಿಯಲೈಸ್ ಮಾಡ್ತಿರೋದು. ಯಾಕಂದರೆ ಗೇಟ್ ತೆಗೆದಾಗೂ ಒಡಿಶಿಯಸ್ ಕಾನ್ಫಿಡೆನ್ಸಲ್ಲಿ ಇದ್ದ ದಟ್ ವಿ ವಾನ್, ಬಟ್ ಎಂಡಲ್ಲಿ ಅಟ್ ವಾಟ್ ಕಾಸ್ಟ್. ಆ್ಯಂಡ್ ಇಲ್ಲಿ ತನಕ ಅವನಿಗೆ ಗೊತ್ತಿಲ್ಲದೆ ಅವನು ನಾಗವಲ್ಲಿಯಾಗಿ ಬದಲಾಯ್ತಿದ್ದ, ಐ ಮೀನ್ ರಾಕ್ಷಸ ಆಗಿ ಬದಲಾಯ್ತಿದ್ದ. ಅವನಿಗೆ ರಿಯಲೈಸ್ ಆಯಿತು ನಿಧಾನಕ್ಕೆ. ಆ್ಯಂಡ್ ಆಗ್ಯಾಮೆಮ್ನಾನ್ ಈ ಪ್ರಪಂಚದಲ್ಲಿ ಇನ್ನೇನು ನನ್ನ ತಡೆಯೋಕ್ಕೆ ಆಗಲ್ಲ ಅನ್ನೋದು ಕ್ಲಿಯರ್ ಆಯಿತು. ಅವನ ಆರ್ಮರ್, ಅವನ ಪ್ರೈಡ್, ಅವನ ಪ್ರೊಟೆಕ್ಷನ್ ತೆಗೆದ. ಬಟ್ ಸಾವು ಲೀಸ್ಟ್ ಎಕ್ಸ್ಪೆಕ್ಟೆಡ್ ಏರಿಯಾದಲ್ಲೇ ಅವನಿಗಾಗಿ ಕಾಯ್ತಿತ್ತು, ವಿಚ್ ಈಸ್ ಪೊಯೆಟಿಕ್ ಎಂಡಿಂಗ್ ಬೈ ಹೋಮರ್ ಹಿಮ್ಸೆಲ್ಫ್. ಬಟ್ ಐ ಲವ್ಡ್ ಆಗ್ಯಾಮೆಮ್ನಾನ್ ಕ್ಯಾರೆಕ್ಟರ್ ಡಿಸೈನ್, ಅಲ್ಟಿಮೇಟ್ ಬೀಸ್ಟ್. ಆ್ಯಂಡ್ ಲುಪಿಟಾ ನ್ಯೂಯಾಂಗ್ ಬ್ಯೂಟಿ ಕೂಡ ಆಗ್ಯಾಮೆಮ್ನಾನ್ ಬರೋಕ್ಕಿಂತ ಮುಂಚೆ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಸೊ ಆಗ್ಯಾಮೆಮ್ನಾನ್ ಇಲ್ದಿದ್ದಾಗ ಶಿ ವಾಸ್ ಹ್ಯಾಪಿ. ಮಗಳನ್ನು ಕಳ್ಕೊಂಡಿದ್ದಾಳೆ ಹೌದು, ಆ ನೋವು ಮರ್ತಿಲ್ಲ ಹೌದು, ಬಟ್ ಅವನು ದೂರ ಇದ್ದಾಗ ಶಿ ಫೆಲ್ಟ್ ಗುಡ್. ಅದು ಫಿಸಿಕಲ್ ಪ್ರೆಸೆನ್ಸಲ್ಲಿ ಕೂಡ ಗೊತ್ತಾಗುತ್ತೆ. ಸೇಮ್ ವೇ ನೋಡಿದ್ರೆ ಹೆಲೆನ್ ಆಫ್ ಟ್ರಾಯ್ ಸ್ಥಿತಿ ನೋಡಿದ್ರು ಅರ್ಥ ಆಗುತ್ತೆ ದಟ್ ಶಿ ವಾಸ್ ನಾಟ್ ಹ್ಯಾಪಿ ಅಂತ. ಸೊ ಇಲ್ಲಿ ಪೂರ್ತಿ ಯುದ್ಧ ಸುಂದರವಾದ ಯುವತಿಯಿಂದ ಆಗಿದ್ದು ಅನ್ನೋ ಪ್ಲಾಟಿಂದ ಮೇಲ್ ಈಗೋ ಆ್ಯಂಡ್ ಪವರ್ ಅನ್ನೋ ಕಡೆ ಲೀನಿನ್ ಆಗಿತ್ತು. ಸೊ ಏಟರ್ಸ್ ಏನು ಬಾಯ್ ಬೆಡ್ಕೊಳ್ತಿದ್ದಿರಲ್ಲ, ಇದನ್ನ ಬ್ಯೂಟಿ, ಇದಕ್ಕೆ 500 ಶಿಪ್ ತೊಗೊಂಡು ಹೋಗಿದ್ದೀರಾ ಅಂತ. ಸೊ ಇಟ್ ವಾಸ್ ನೆವರ್ ಅಬೌಟ್ ಬ್ಯೂಟಿ ಅಂತ ನೋಲನ್ ಕ್ಲೆವರ್ ಆಗಿ ತೋರಿಸಿದ್ದಾರೆ. ರೇಸಿಸ್ಟ್ ಕಡೆ ಆಯಿತು. ಇವಾಗ ಫೈನಲಿ ಕಾಂಟ್ರವರ್ಷಿಯಲ್ ಟಾಪಿಕ್ಗೆ ಬರೋಣ. LGBTQ ನೋಲನ್ ಎಸ ಕರ್ತೆ ಹೋ ಅನ್ನೋ ಮಾತು. ಸೊ ಇಲ್ಲಿ ಫಸ್ಟ್ ಇಂಟರ್ನೆಟ್ ಹೇಟ್ ಮಾಡ್ತಿದ್ದಿದ್ದು ಎಲಿಯಟ್ ಪೇಜ್, ಅವ್ರು ಇವಾಗ ಎಲೆನ್ ಪೇಜ್, ಅವ್ರನ್ನೋ ಮುಂಚೆ ಎಲೆನ್, ಐ ಆಮ್ ಜೆಂಡರ್ ಬ್ಲೈಂಡ್, ಪೇಜ್ ಅಂತ ಕರಿತೀನಿ. ಸೊ ಪೇಜ್ ಅಕಿಲೀಸ್ ಪ್ಲೇ ಮಾಡ್ತಿರೋದು ಅಂತ ಕೋಪ ಮಾಡ್ಕೊಂಡಿದ್ರು ಇಂಟರ್ನೆಟ್. ಅವರದ್ದೇ ಸ್ಪೆಕ್ಯುಲೇಷನ್ಸ್, ಅಕಿಲೀಸ್ ಈ ಮೂವಿಲೇ ಇಲ್ಲ. ಸೊ ಕಾಂಟ್ರವರ್ಸಿ ಅಲ್ಲೇ ಎಂಡ್ ಆಗುತ್ತೆ. ಬಟ್ ಅಗೇನ್ LGBTQ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರು, ತಗೋ ಮೂವಿ ಸ್ಟಾರ್ಟಿಂಗಲ್ಲೇ ಸಾಯಿಸಿದ್ರು, ನಿನ್ನ ಫ್ಲ್ಯಾಗ್ಗೆ ಹಾಕೋ ರೆಪ್ರೆಸೆಂಟೇಷನ್ನ ಅಂತ. ಸೊ ನೋಲನ್ ರೆಪ್ರೆಸೆಂಟೇಷನಿಂದ ತಗೊಂಡಿಲ್ಲ, ಬಟ್ ಆ್ಯಕ್ಟ್ರೆಸ್ ಜೊತೆ ಮುಂಚೆ ಕೆಲಸ ಮಾಡಿರೋ ಕಾರಣ ಕಂಫರ್ಟ್ ಇದ್ದಾನೆ ಅಂತ ತಗೊಂಡಿದ್ದಾನೆ. ಎಸ್, ಫಿಸಿಕಲಿ ಸೋಲ್ಜರ್ ಥರ ಇಲ್ಲ, ಬೇರೆಯವರನ್ನು ತಗೋಬಹುದಿತ್ತು ಅಂತ ಕೇಳಬಹುದು. ಆ್ಯಂಡ್ ಅದು ಡಿಬೇಟಬಲ್, ಡಿನೈ ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಪಾರ್ಟ್ಸಲ್ಲಿ ಬಿಟ್ಟರೆ, ಎಸ್ಪೆಷಲಿ ಅಂಡರ್ವರ್ಲ್ಡ್ ಸೀನಲ್ಲಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾನೆ. ಸೊ ಡಿಫ್ರೆಂಟ್ ಆ್ಯಕ್ಟರ್ ಮೇ ಬಿ, ಬಟ್ ಅಗೇನ್ ಸಖತ್ ಆ್ಯಕ್ಟಿಂಗ್ ಮಾಡಿದ್ಲು. ಸೊ ವೈ ಚೇಂಜ್? ಆ್ಯಂಡ್ ಈವನ್ ಸಿನೋನ್ ಮತ್ತು ಆ್ಯಂಟಿನೋಸ್ ಕ್ಯಾರೆಕ್ಟರ್ ಬಾಂಡ್ ಸಖತ್ ಇಷ್ಟ ಆಯಿತು. ಸಿನೋನಿಂದ ಆ್ಯಂಟಿನೋಸ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡ್ತು. ಲೈಕ್ ಬೇಸಿಕಲಿ ಆ್ಯಂಟಿನೋಸ್ ಸೆಲೆಕ್ಟ್ ಆಗಿರ್ತಾನೆ, ಬಟ್ ಸಿನೋನ್ನ ಕಳಿಸ್ತಾನೆ, ಯಾಕಂದರೆ ಆ್ಯಂಟಿನೋಸ್ ಹೆದರ್ಕೊಳ್ತಿರ್ತಾನೆ ಹೋಗೋಕೆ. ಸೊ ಸಿನೋನ್ ಇನ್ನೂ ಚಿಕ್ಕ ಹುಡುಗ, ಬಟ್ ಸ್ಟಿಲ್ ಆ್ಯಂಟಿನೋಸ್ ಪ್ರಾಮಿಸ್ ಮಾಡಿರ್ತಾನಲ್ಲ, ನಿನ್ನ ಫ್ಯಾಮಿಲಿನ ನಾನು ನೋಡ್ಕೋತೀನಿ ಅಂತ. ಸೊ ಆ ಪ್ರಾಮಿಸ್ಗೋಸ್ಕರ ಹೋಯ್ತಾನೆ. ಆ್ಯಂಡ್ ಇನಿಷಿಯಲಿ ರ್ಯಾಂಡಮ್ ಸೋಲ್ಜರ್ ಕ್ಯಾರೆಕ್ಟರ್ ಥರ ಫೀಲ್ ಆಯ್ತಾನೆ, ಬಟ್ ಆ ಕ್ಯಾರೆಕ್ಟರ್ ಆ್ಯಂಟಿನೋಸ್ ಜೊತೆ ಬಿಟ್ರೇಯಲ್ ಫೀಲ್ ಆಯಿತು. ಸಾಲ್ದು ಅಂತ ಒಡಿಶಿಯಸ್ ಕೂಡ ಬಿಟ್ರೆ ಮಾಡಿದ ಅಂತ ನಂಬಿ ಸಾಯ್ತಾನೆ. ಸೊ ಅದು ಬೇಜಾರಾಯಿತು. ಆ್ಯಂಡ್ ಅದಕ್ಕೆ ಆ ಅಂಡರ್ವರ್ಲ್ಡ್ ಕನ್ಫ್ರಂಟೇಷನ್ ಸೀನ್ ತುಂಬ ಹೆವಿ ಹಿಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಆ್ಯಂಟಿನೋಸ್ ಮೇಲೆ ಕೋಪ ಇನ್ನೂ ಬರುತ್ತೆ. ಲೈಕ್ ನಾರ್ಮಲ್ ಎಲ್ಲರ ಥರ ಸೂಟರ್ ಅಷ್ಟೇ ಅಲ್ಲ, ಲೈಕ್ ಎಲ್ಲರ ಸ್ಕೂಲಲ್ಲಿ ಒಬ್ಬ ಇರ್ತಾನಲ್ಲ, ನಾನು ಅಲ್ಲಿ ಇದ್ದಿದ್ದರೆ ಕತೆನೇ ಬೇರೆ ಆಯ್ತಿತ್ತು ಅಂತ ಬಿಲ್ಡಪ್ ತೊಗೊಳ್ತಾನಲ್ಲ. ವೇರಸ್ ಅವನು ಆ್ಯಕ್ಚುಲಿ ಆ ಜಾಗದಲ್ಲಿ ಇದ್ದಿದ್ದರೆ ಏನೂ ಕಿಸಿತಿರ್ಲಿಲ್ಲ. ಸೊ ಅದೇ ರೀತಿ ಆ್ಯಂಟಿನೋಸ್ ಕೂಡ ಯುದ್ಧಕ್ಕೆ ಹೋಗೋಕ್ಕೆ ಎದುರ್ಕೊಂಡ ಓಕೆ, ಬಟ್ ಅದು ಆದಮೇಲೆ ಒಡಿಶಿಯಸ್ಗೆ ಹೇಳಿದ್ದ, ಅವನೇ ಬೇಡ ಅಂದ, ನಾನು ಅಲ್ಲಿ ಇದ್ದಿದ್ದರೆ ಯುದ್ಧ ಬೇಗ ಮುಗೀತಿತ್ತು ಅಂತ ಬಿಲ್ಡಪ್ ತೊಗೊಳ್ತಾನೆ. ನನಗೆ ಮೂವಿ ನೋಡಿದಾಗ ಕನ್ಫ್ಯೂಸ್ ಆಗಿತ್ತು, ಯಾರು ಸೆಲೆಕ್ಟ್ ಆಗಿದ್ದರು, ಯಾರು ಏನೂ ಆಯಿತು ಆ ಲಾಟ್ರಿಯಿಂದ ಅಂತ. ಬಟ್ ವಾಪಸ್ ಮನೆಗೆ ಬರೋವಾಗ BMTC ಬಸ್ ದೊಡ್ಡ ಹಂಪಾರಿಸಿದಾಗ ರಿಯಲೈಸ್ ಆಯಿತು, ಈ ನನ್ನ ಮಗ ಹೆದ್ರು ಪುಕ್ಲ, ಅದಕ್ಕೆ ತುಂಬ ಹೆದರ್ಕೊಳ್ಳೋ ಟೆಲಿಮ್ಯಾಕಸ್ನ ಇನ್ನೂ ಹೆದರಿಸಿ ಮಜಾ ತೊಗೊಳ್ತಿದ್ದ ಅಂತ. ಆ್ಯಂಡ್ ಅದಕ್ಕೆ ಅದೇ ಭಯದಿಂದ ಕ್ಲೈಮ್ಯಾಕ್ಸಲ್ಲಿ ಯುದ್ಧ ಕೂಡ ಮಾಡಿಲ್ಲ. ಲೈಕ್ ಸ್ಟಾರ್ಟಿಂಗಿಂದ ಕೊನೆ ತನಕ ಹೊಡೆದೇ ಇಲ್ಲ, ಎಕ್ಸೆಪ್ಟ್ ಬೆಗ್ಗರ್, ಬಿಕಾಸ್ ಅವನು ಏನು ಮಾಡ್ಕೊಳ್ತಾನೆ ಅಂತ ಇದ್ದ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬೋ ಆ್ಯಂಡ್ ಆ್ಯರೋ ಕೂಡ ಟ್ರೈ ಮಾಡಿಲ್ಲ, ಎಲ್ಲಿ ಜೋಕ್ ಆಗೋಯ್ತಾನೋ ಅಂತ. ಸೊ ಥ್ಯಾಂಕ್ ಯು ಕಾರ್ಪೊರೇಷನ್ ರೋಡ್ ಆ್ಯಂಡ್ BMTC ಸಸ್ಪೆನ್ಷನ್ ಇದನ್ನು ಅರ್ಥ ಮಾಡ್ತಿದ್ದಕ್ಕೆ. ಆ್ಯಂಡ್ ಮ್ಯಾಟ್ ಡೇಮನ್ ಮತ್ತು ಆ್ಯನಾ ಹ್ಯಾಥ್ವೇ ಅಂತೂ ತಿಂದಾಕ್ತಾರೆ ಅವರ ರೋಲ್ಸ್ನ. ಬಟ್ ರಾಬರ್ಟ್ ಪ್ಯಾಟಿನ್ಸನ್ ಅಂಡರ್ ಅಪ್ರಿಷಿಯೇಟೆಡ್ ಆಗಿ ಉಳಿತಾನೆ. ಲೈಕ್ ಫಸ್ಟ್ ಟೈಮ್ ಟೆಲಿಮ್ಯಾಕ್ಯೂಸ್ ಕತ್ತಿ ಎತ್ಕೊಂಡು ಹೋದಾಗ ದೂರ ಇದ್ದ ಆ್ಯಂಟಿನೋಸ್ ಅಲ್ಲಿಂದನೇ ಹೆದರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಆ ಥರ ತುಂಬ ಸೀಕ್ವೆನ್ಸಸ್ ಬರುತ್ತೆ.
ಅದರಲ್ಲಿ ರಾಬರ್ಟ್ ಪ್ಯಾಟಿನ್ಸನ್ ಆ್ಯಕ್ಟಿಂಗ್ ನೋಡಬೇಕು ನೀವು. ಸಖತ್ತಾಗಿ ಡಿಸ್ಪ್ಲೇ ಮಾಡಿದ್ದಾರೆ ವಿತೌಟ್ ಡೈಲಾಗ್ಸ್. ಇದು ನನ್ನ ಮೈಂಡಲ್ಲಿ ಇರೋ ಆಡಿಸೆ ಆಗಿತ್ತು. ಈ ಥರ ಬ್ರೇಕ್ ಡೌನ್ಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಸೊ ಮಾಡಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮೂವಿ ನೋಡಿದರೆ ರಿವ್ಯೂ ಕಮೆಂಟ್ಸಲ್ಲಿ ಹಾಕಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ.